ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನದೇ ಸ್ಟೈಲಿನಲ್ಲಿ ವೆಜಿಟೇಬಲ್ ಪಲಾವ್ನ ಮಾಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ನಾನು ಆಲ್ರೆಡಿ ಡಿಸ್ಪ್ಲೇ ಎಲ್ಲ ಹಾಕಿದ್ದೀನಿ. ಮೊದಲು ನನಗೂ ಕುಕ್ಕಿಂಗು ಅಂತಂದರೆ ಸ್ವಲ್ಪ ದೂರ ಬಟ್ ಇವಾಗ ನನಗೆ ಕುಕ್ಕಿಂಗ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಗಿರೋದ್ರಿಂದ ಸೊ ನಾನು ನನ್ನದೇ ಸ್ಟೈಲಿನಲ್ಲಿ ಕುಕ್ಕಿಂಗ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಂದು ಖಾಲಿ ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಕಾದ ನಂತರ ನಾನು ಸ್ವಲ್ಪ ಏನೇನು ಸ್ಪೈಸಸ್ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕಿ ಅದು ಒಂಚೂರು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕಿ ಅದು ನಮಗೆ ಕಂದು ಬಣ್ಣ ಬರೋ ತನಕ ನಾವು ಅದನ್ನು ಹುರ್ಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿನ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ರುಬ್ಬಿರೋಂಥ ಮಸಾಲೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಕೂಡ ನಿಮಗೆ ಫ್ರೈ ಆಗಬೇಕು. ಅದು ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಫ್ರೈ ಆದಾಗ ಸ್ವಲ್ಪ ಆಯಿಲಿ ಥರ ಮೇಲ್ಗಡೆ ಬರುತ್ತೆ. ಸೊ ಆವಾಗ ನಿಮ್ಗೆ ಅದು ಫ್ರೈ ಆಗಿದೆ, ಡೀಪ್ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದಾದಮೇಲೆ ನಾನು ಏನೇನು ತರಕಾರಿನ ನಾನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಬಟ್ ಬದನೆಕಾಯಿನ ಮಾತ್ರ ನಾನು ಸ್ವಲ್ಪ ತರಕಾರಿ ಬೆಂದ ಮೇಲೆ ಹಾಕ್ತಾಯಿದ್ದೀನಿ. ಸೊ ಮಕ್ಕಳಿಗೆಲ್ಲ ನೀವು ವೆಜಿಟೇಬಲ್ ಬಾತ್ನ ಸರ್ವ್ ಮಾಡ್ತಿದ್ದೀರಾ ಅಂದರೆ ತರಕಾರಿನ ನೀವು ಸ್ಟೈಲಿಶಾಗಿ ಕಟ್ ಮಾಡಿಕೊಂಡ್ರೆ ಅವಾಗ ಸ್ವಲ್ಪ ಅವ್ರಿಗೆ ಅಟ್ರಾಕ್ಟ್ ಆಗುತ್ತಲ್ಲ, ಸೊ ಅವಾಗ ಚೆನ್ನಾಗಿ ತಿಂತಾರೆ. ಸೊ ಕೆಲವರು ಬದನೆಕಾಯಿನ ಅಷ್ಟಾಗಿ ಬಾತಿಗೆಲ್ಲ ಆಗಲ್ಲ, ಬಟ್ ನೀವು ಇವಾಗ ಮದುವೆ ಮನೆಗಳಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ಗಳೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಅಲ್ಲೆಲ್ಲ ಏನು ಬದನೆಕಾಯಿನ ಯೂಸ್ ಮಾಡಿರ್ತಾರೆ. ಸೊ ನಾನು ಅದಕ್ಕೋಸ್ಕರ ನಾನು ಮನೇಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಅಳತೆ ಉಪ್ಪನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಬಟಾಣಿ ಕೂಡ ನಾನು ಇವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೊ ನೀಟಾಗಿ ಫ್ರೈಯಾಗಿ ಹಾಕ್ಬಿಡ್ತಿದ್ದೀನಿ. ಫ್ರೈ ಆದ ನಂತರ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅದರ ಅಳತೆ ಪ್ರಮಾಣವಾಗಿ ನಾನು ನೀರನ್ನ ಹಾಕೋತಾ ಇದ್ದೀನಿ. ಬಟ್ ನೀವು ಎಷ್ಟೇ ಅಕ್ಕಿ ತೊಗೊಂಡ್ರು ಸ್ವಲ್ಪ ನೀರನ್ನ ಕಮ್ಮಿ ಹಾಕಿ, ಅಂದರೆ ಇವಾಗ ಲೋಟದಲ್ಲಿ ಅಳತೆ ತೊಗೊಂಡಿದ್ರೆ ಅದರಲ್ಲಿ ಕಾಲು ಭಾಗ ಕಮ್ಮಿ ಹಾಕಿ. ಯಾಕೆ ಅಂತಂದರೆ ಮಸಾಲೆಯಲ್ಲೂ ಸ್ವಲ್ಪ ನೀರಂಶ ಇರೋದ್ರಿಂದ ನಮಗೇನಾಗುತ್ತೆ ಅದು ಜಾಸ್ತಿ ನೀರಾಗ್ಬಿಡುತ್ತೆ. ಅಂದರೆ ನಿಮಗೆ ಉಡಿಯಾಗಿ ಬಾತ್ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಿ. ಸೊ ಅದು ಮಳ್ತಿದೆ ಅಂತ ಅಂದಾಗ ನಾವು ಬದನೆಕಾಯಿನ ಹಾಕಬೇಕಾಗತ್ತೆ. ತರಕಾರಿ ಜೊತೆನೇ ಹಾಕಿದಿದ್ರೆ ಅದು ತುಂಬ ಬೆಂದೋಗುತ್ತೆ ಅಂತ ಲಾಸ್ಟಲ್ಲಿ ಹಾಕಿದ್ದೀನಿ. ಸ್ವಲ್ಪ ಬೆಂದ ಮೇಲೆ ನಾನು ತಗೊಂಡಿರೋ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೆ, ಸೊ ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಇದು. ಸೊ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನಾವು ಲೆಡ್ನ ಕ್ಲೋಸ್ ಮಾಡೋದ್ರಿಂದ ನಮಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಹಾಕಿದ ತಕ್ಷಣವೇ ಇನ್ನು ಲೆಡ್ನ ಕ್ಲೋಸ್ ಮಾಡ್ತಾರೆ. ಅದ್ರ ಬದಲು ಒಂದು ಸ್ವಲ್ಪ ಅದು ಮಳ್ತಾ ಇದೆ ಅಂತಂದಾಗ ಕ್ಲೋಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಸೊ ನಮ್ಮನೆ ಕುಕ್ಕರಲ್ಲಿ ನಮಗೆ ಒಂದು ವಿಷಲ್ ಆದರೆ ಸಾಕು, ಸೊ ಬೆಂದಿರುತ್ತೆ. ಸೊ ಲೆಡ್ ಓಪನ್ ಮಾಡಿದ್ಮೇಲೆ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ.